ಶುಭಾಶಯಗಳು. ನಾನು ಅವರ ಅಪ್ಪು ಅವರ ಅಭಿಮಾನಿ. ನನ್ನ ಹೆಸರು ಮಾಧುರಿ ಅಂತ. ಈಗ ನನ್ನ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅವ್ರಿಗೆ ಫ್ಯಾನ್ಸ್ ಕೌಂಟ್ ಮಾಡೋಕ್ಕಾಗಲ್ಲ, ಕೌಂಟ್ಲೆಸ್ ಫ್ಯಾನ್ಸು. ಈಗ ನನ್ನ ಕೈಲಾದಷ್ಟು 2000 ಸ್ಟಿಕ್ಕರ್ಸ್ ತಂದಿದ್ದೆ, ಅದರಲ್ಲಿ 2 ಸ್ಟಿಕ್ಕರ್ ಅಷ್ಟೇ ಉಳಿದಿದೆ. ಅವ್ರಿಗೋಸ್ಕರ ನಾವು ಏನು ಮಾಡಿದ್ರೂ ಕಡಿಮೆನೇ. ಅವ್ರು ನನಗೆ ಇನ್ಸ್ಪೈರ್ ಆಗಿರೋದ್ರಿಂದ ಇವತ್ತು ಸ್ಫೂರ್ತಿ ದಿನ ಅಂತ ನಾವು ತುಂಬ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಅಪ್ಪು ಬಾಸ್ ಅಂದರೆ ಅವರಿಂದ ನಾವು ತುಂಬ ತಿಳ್ಕೊಂಡಿದ್ದೀವಿ. ಅಪ್ಪು ಬಾಸಿಂದ ನಾನು ಹೋದ ವರ್ಷ ಅನಾಥಾಶ್ರಮದಲ್ಲಿ ಮಾಡಿದ್ದೆ, ಇದು ಸಿನ್ನೂರು ಆಶ್ರಮದಲ್ಲಿ. ಈಗ ಅಪ್ಪು ಬಾಸ್ ಯಾವಾಗ ಇದಾಗಿದ್ದಾರೆ ಅವಾಗಿಂದ ಪ್ರತಿಯೊಂದು ಆಶ್ರಮದಲ್ಲಿ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಬಿಟ್ಟು ಎಲ್ಲ ಆಶ್ರಮದಲ್ಲಿ, ವೃದ್ಧಾಶ್ರಮದಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೆ. ನಾನು ಇದರಿಂದ ಹೇಳೋದು ಏನಂದರೆ, ದಯವಿಟ್ಟು ನಿಮ್ಮ ವಯಸ್ಸಾಗಿರೋ ತಂದೆ ತಾಯಿನ ಮಕ್ಕಳನ್ನ ಫ್ಯಾಮಿಲಿಗೆ ಟೈಮ್ ಕೊಡಿ. ನಾನು ಕಲ್ತಿರೋದು ಅಪ್ಪು ಬಾಸಿಂದ, ಅದನ್ನು ನಾನು ಕಲ್ತ್ಕೊಂಡಿದ್ದೀನಿ. ನಿಮ್ಮ ಬರ್ತ್ಡೇಗಳನ್ನ ಆದಷ್ಟು ಅಲ್ಲಿ ಇಲ್ಲಿ ಮೋಜು ಮಸ್ತಿ, ಪಾರ್ಕ್ ಮೀನ್ಸ್ ಪಾರ್ಟಿ, ಡ್ರಿಂಕ್ಸ್ ಈ ಥರನ ಸೆಲೆಬ್ರೇಷನ್ ಮಾಡೋ ಬದಲು ನಿಮ್ಮ ಕೈಲಾದಷ್ಟು ಎಷ್ಟು ಸಾಧ್ಯನೋ ಅಷ್ಟು ವಿದ್ಯಾರ್ಥಿಗಳಿಗೆ, ವಯಸ್ಸಾದವ್ರಿಗೆ, ವೃದ್ಧರಿಗೆ ಇವ್ರಿಗೆಲ್ಲ ಸಹಾಯ ಮಾಡಿ ನಿಮ್ಮ ಬರ್ತ್ಡೇನ ಈ ಮುಖಾಂತರನೇ ಸೆಲೆಬ್ರೇಷನ್ ಮಾಡಿ. ಇದನ್ನು ತಿಳಿಸ್ಕೊಟ್ಟಿರೋದು ನಮ್ಮ ಈ ಪುನೀತ್ ರಾಜ್ಕುಮಾರ್ ಅಪ್ಪು ಬಾಸ್. ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಸಹಾಯ ಮಾಡಿ. ಅದು ಮಾಡಿರೋದನ್ನ ಸಹಾಯನ ಹೇಳ್ಕೊಂಡಿರೋ ಥರ ಮಾಡಿರೋದು ನಮ್ಮ ಈ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾನ್ ನಾವು. ಅದರಿಂದ ದಯವಿಟ್ಟು ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಸೆಲೆಬ್ರೇಷನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಅವರು ಅಂದರೆ ತುಂಬ ಮುಂಚೆ ಎಲ್ಲ ತುಂಬ ಹಠ ಮಾಡ್ತಿದ್ದೆ ನಾನು. ಅವರಿಂದ ನಾನು ಏನು ಕಲ್ತಿದ್ದೆ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂತ. ಈಗ ಅಲ್ಲ ಅನಾಥಾಶ್ರಮದಲ್ಲಿ ಬಾಗಲಕೋಟೆಯಿಂದ ಬಂದಿರೋದು ನಾನು. ಅಲ್ಲಿ ಆ್ಯಕ್ಚುಲಿ ಇವತ್ತು ಫಂಕ್ಷನ್ ಇತ್ತು. ಈ ಇವತ್ತಿನ ವರ್ಷ ಸ್ಪೆಷಲ್ ಆಗಿರಲಿ ಅಂತ ಅಪ್ಪು ಬಾಸನ್ನ ಇಲ್ಲಿ ಕರೆಸ್ಕೊಂಡಿದ್ದಾರೆ. ನನ್ನ ಮಗಳು ಮೂಲಕ ಅವಳು ಟೈಫಾಯ್ಡ್ ಜ್ವರ ಅಂತ ಒಂದು ನೆವ ಹಾಕ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ಆದರೆ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ಈ ಸೆಲೆಬ್ರೇಷನಲ್ಲಿ ನಾನು ಇರೋದ್ರಿಂದ. ದಯವಿಟ್ಟು ನಾನು ಎಲ್ಲರಿಗೂ ಹೇಳೋದು ಏನಂದರೆ, ಅನ್ನನ ವೇಸ್ಟ್ ಮಾಡಬೇಡಿ. ದಯವಿಟ್ಟು ಯಾರೇ ಆಗಲಿ ಏನೇ ಊಟ ಕೊಡಲಿ, ಫಂಕ್ಷನ್ ಆಗಲಿ, ಮದುವೆಲಾಗಲಿ, ಎಲ್ಲರಿಗೂ ದಯವಿಟ್ಟು ತಿನ್ನೋಕ್ಕಾದ್ರೆ ದಯವಿಟ್ಟು ಹಾಕ್ಸ್ಕೊಳ್ಳಿ. ಕೆಲವರೆಲ್ಲ ಏನು ಮಾಡ್ಬಿಡ್ತಾರೆ ಅಂದರೆ, ಅವ್ರು ಏನು ಹಾಕ್ತಾರೋ ಅದನ್ನು ಹಾಕ್ಸ್ಕೊಂಬಿಟ್ಟು ತಟ್ಟೆ ಹೆಂಗಿರುತ್ತೋ ಹಂಗೆ ಹಾಕ್ತಾ ಇದ್ದಾರೆ. ಆ ಊಟನೇ ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ ಹೊರಗಡೆ. ಅದು ರಾಜ್ಕುಮಾರ ಫಿಲಮಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಪ್ಪು ಬಾಸ್ ಚಿಕ್ಕಣ್ಣ ಊಟ ಮಾಡಿಬಿಟ್ಟಿದ್ದನ್ನು ಅವ್ರನ್ನ ತೊಗೊತಾರೆ. ದಯವಿಟ್ಟು ನಾನು ಹೇಳೋದು ಇಷ್ಟೇನ, ದಯವಿಟ್ಟು ಊಟನ ದಯವಿಟ್ಟು ಯಾರೂ ವೇಸ್ಟ್ ಮಾಡಬೇಡಿ. ವೃದ್ಧರಿಗೆ, ವಿದ್ಯಾರ್ಥಿಗಳೇ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಹೆಲ್ಪ್ ಮಾಡಿ. ಅಪ್ಪು ಅಮರ, ಜೊತೆಗಿರೋದ ಜೀವಂತ ಎಂದಿಗೂ ಅಪ್ಪು ಅಮರ. ಐ ಲವ್ ಯು ಅಪ್ಪು ಸರ್.